ದಿನ ಬೆಳಗ್ಗೆ ಆದ್ರೆ ಸಾಕು ವರ್ಕ್ ಟೆನ್ಷನ್, ಫ್ಯಾಮಿಲಿ ಟೆನ್ಷನ್, ಮನಿ ಟೆನ್ಷನ್, ಅದು ಇದು ಅಂತ ಸಾಕಷ್ಟು ತೊಂದರೆಗಳಿಂದ ಸಿಕ್ಕೊಂಡು ಮೈಂಡ್ ತುಂಬಾ ವಿಚಲಿತವಾಗಿರ್ತದೆ. ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಬೆಳಗ್ಗೆ ಅಥವಾ ಸಾಯಂಕಾಲ ಒಂದು 5 ನಿಮಿಷ 10 ನಿಮಿಷ ಮೆಡಿಟೇಷನ್ ಮಾಡಿದ್ರೆ ಅಂತ ಕುತ್ಕೊಂಡಿರ್ತೀರಾ, ಮೆಡಿಟೇಷನ್ ಮಾಡೋಕ್ಕೂ ಬರಲ್ಲ, ಹೇಗೆ ಮಾಡ್ಬೇಕು ಅಂತ ಗೊತ್ತೂ ಆಗೋದಿಲ್ಲ ಅಲ್ವಾ. ಅದಕ್ಕೆ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಯಾವ ರೀತಿ ಮೆಡಿಟೇಷನ್ ಮಾಡಬೇಕೆನ್ನುವುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. Namaste everyone, welcome back to Yoga Sandeep YouTube channel. This is Yoga Master Sandeep MN. ಎಸ್, ನಿಮಗೆ ಗೊತ್ತಿರಲಿ ಮೆಡಿಟೇಷನ್ ಅಂದರೆ ಕೇವಲ ಈ ರೀತಿ ಕಣ್ಣು ಮುಚ್ಕೊಂಡು ಕುಳಿತುಕೊಂಡ್ಬಿಟ್ರೆ ಅದು ಮೆಡಿಟೇಷನ್ ಆಗಲ್ಲ. ಅದಕ್ಕೆ ಅದರದ್ದೇ ಆದಂಥ ಬೇರೆ ಬೇರೆ ರೂಪರೇಷೆಗಳಿವೆ, ಅದರದ್ದೇ ಆದಂಥ ಮಹತ್ವ ಇದೆ. ಮೆಡಿಟೇಷನ್ ಎನ್ನುವಂಥದ್ದು ಮನಸ್ಸನ್ನ ಶಾಂತಿ ಮಾಡ್ಕೊಳ್ಳೋಕೆ ಮಾಡುವಂಥದ್ದು ಹೌದು, ಬಟ್ ನಮ್ಮ ಮನಸ್ಸು, ಆತ್ಮ ಮತ್ತು ದೇಹವನ್ನ ಏಕಕಾಲಕ್ಕೆ ಒಂದುಗೂಡಿಸುವಂಥ ಪ್ರಕ್ರಿಯೆ ಮೆಡಿಟೇಷನ್ ಆಗಿರುತ್ತೆ. ಅದಕ್ಕೆ ನಮ್ಮ ಅಷ್ಟಾಂಗ ಯೋಗದಲ್ಲಿ ನಮ್ಮ ಪೂರ್ವಜರು ಮೀನ್ಸ್ ಪತಂಜಲಿಯವರೇ ಏನ್ ಮಾಡ್ತಾರೆ, ಮೆಡಿಟೇಷನ್ ಡೈರೆಕ್ಟ್ ಆಗಿ ಮಾಡಕ್ಕೆ ಆಗಲ್ಲ ಅಂತ ಅವರು ಏನ್ ಮಾಡ್ತಾರೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ 7ನೇ ಅಂಗವನ್ನಾಗಿ ಧ್ಯಾನವನ್ನು ಇಟ್ಟಿದ್ದಾರೆ. ಕೊನೆಯದಾಗಿ ಸಮಾಧಿ ಬರುವಂಥದ್ದು. ಈ 6 ಅಂಗಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ನಮಗೆ ಮೆಡಿಟೇಷನ್ ಒಲಿಯುವಂಥದ್ದು ಅಂತಕ್ಕಂಥದ್ದನ್ನು ನಾವು ಪತಂಜಲಿಯವರ ಪ್ರಕಾರ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಇವತ್ತಿನ ಕಾಲಕ್ಕೆ ನಾವು ಮೆಡಿಟೇಷನ್ ಮಾಡ್ಲಿಕ್ಕೆ ಆಗಲ್ವಾ? ಮಾಡಬಹುದು. ಹಾಗಿದ್ರೆ ನಾವು 6 ಅಂಗಗಳನ್ನ ಫಾಲೋ ಮಾಡಿನೇ ನಾವು ಮೆಡಿಟೇಷನ್ ಮಾಡ್ಬೇಕಾ? ಹಾಗಂತ ಏನಿಲ್ಲ. ಅಷ್ಟಾಂಗ ಯೋಗಿಗಳು ಏನ್ ಮಾಡ್ತಾರೆ, ಫಾಲೋ ಮಾಡಿ ಮಾಡ್ತಾರೆ, ಅದು ಸಂಪೂರ್ಣವಾಗಿ ಬೇರೆ ರೀತಿಯಾದಂಥ ಮೆಡಿಟೇಷನ್ ಆಗಿರುತ್ತೆ. ಬಟ್ ಜನಸಾಮಾನ್ಯರು ಸಹ, ನಾವು ನೀವೆಲ್ಲ ಸಹ ಮೆಡಿಟೇಷನ್ ಮಾಡ್ಬೇಕಂದ್ರೆ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲೇದಾಗಿ ನಿಮಗೆ ಗೊತ್ತಿರಲಿ, ಮೆಡಿಟೇಷನ್ ಮಾಡ್ಲಿಕ್ಕೆ ನಾವು ಎಲ್ಲಂದ್ರಲ್ಲಿ ಕುಳಿತುಕೊಳ್ಳುವಂಥದ್ದಲ್ಲ. ಅದಕ್ಕೆ ಆದಂಥ ಒಂದು ಉತ್ತಮವಾದಂಥ ಜಾಗ ಇರಬೇಕು. ಸುತ್ತಲೂ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು, ಬೇರೆ ಬೇರೆ ತೊಂದರೆಗಳಿರಬಾರ್ದು, ಬೇರೆ ಬೇರೆ ನಾಯ್ಸ್ ಇರಬಾರ್ದು. ಅಂದ್ರೆ ಈಗ ಪ್ರಕೃತಿಯಿಂದ ಬರ್ತಕ್ಕಂಥ ಸೌಂಡನ್ನು ನಾವು ತುಂಬಾ ಆಲಿಸಿ ಚೆನ್ನಾಗಿ ಅದರಿಂದ ಮೆಡಿಟೇಷನ್ ಮಾಡ್ಬೋದು. ಬಟ್ ಬೇರೆ ಬೇರೆ ವ್ಯಕ್ತಿಗಳಿಂದ ಆಗಿರ್ಬೋದು, ವೆಹಿಕಲ್ಸ್ ಇಂದ ಆಗಿರ್ಬೋದು, ಕಿರಿಕಿರಿ, ಗೊಂದಲ ಅಂತ ಜಾಗದಲ್ಲಿ ನೀವೇನ್ ಮಾಡ್ಬೋದು, ಮೆಡಿಟೇಷನ್ಗೆ ಕುಳಿತುಕೊಳ್ಳಕ್ಕೆ ಹೋಗ್ಬೇಡಿ. ಹಾಗಾಗಿ ಏನ್ ಮಾಡಿ, ನಿಮ್ಗೆ ಅರ್ಥ ಆಯ್ತು, ಈಗ ಒಂದು ಸೂಕ್ತವಾದಂಥ ಒಂದು ಪೀಸ್ಫುಲ್ ಆದಂಥ ಜಾಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಮೆಡಿಟೇಷನ್ಗೆ ಕೊಡುವಂಥದ್ದು. ಸುತ್ತಲೂ ಒಳ್ಳೆಯ ಗಾಳಿ ಇರಲಿ, ವಾತಾವರಣ ಚೆನ್ನಾಗಿರ್ಲಿ. ನಂತರ ಏನ್ ಮಾಡಬೇಕು, ನೀವು ಹಾಕಿಕೊಂಡಿರ್ತಕ್ಕಂಥ ಬಟ್ಟೆ ಸಂಪೂರ್ಣವಾಗಿ ಶುಭ್ರವಾಗಿರ್ಲಿ. ಅದರ ಜೊತೆಗೆ ನಿಮ್ಮ ಇನ್ನರ್ ಮೈಂಡ್ ಕೂಡ ಸಂಪೂರ್ಣವಾಗಿ ಶುಭ್ರವಾಗಿರ್ಲಿ. ಅರ್ಥ ಆಯಿತು ಅನ್ಸುತ್ತೆ. ಎಸ್, ಹಾಗಿದ್ದಾಗ ನಾವೇನ್ ಮಾಡ್ಬೇಕು, ಯಾವುದೇ ರೀತಿಯ ಆಫೀಸಿಂದ ಬಂದಿರ್ತೀವಿ, ಒಂದು ಕೆಲಸದಿಂದ ಬಂದಿರ್ತೀವಿ, ಸಂಪೂರ್ಣವಾಗಿ ಸ್ವೆಟ್ ಆಗಿರ್ತೀವಿ. ಹಾಗೆ ನಾವೇನ್ ಮಾಡ್ಬೋದು, ಧ್ಯಾನಕ್ಕೆ ಕುಳಿತುಕೊಳ್ಳುವಂಥದ್ದಿಲ್ಲ. ಸಂಪೂರ್ಣವಾಗಿ ಫ್ರೆಶ್ ಆಗಿ ನಿಮ್ಗೆ ಸಾಧ್ಯವಾದ ಸ್ನಾನವೇ ಮಾಡಿ ಸಂಪೂರ್ಣವಾಗಿ ಫ್ರೆಶ್ ಆಗಿ ಏನ್ ಮಾಡ್ಬೇಕು, ಆರಾಮಾಗಿ ಒಂದು ಸಡಿಲವಾದಂತ ಬಟ್ಟೆ ಹಾಕಿಕೊಂಡು ಆರಾಮಾಗಿ ಕಂಫರ್ಟಬಲ್ ಆಗಿರ್ತಕ್ಕಂಥ, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ದೇವರ ಮೇಲೆ ಭಕ್ತಿ ಇದ್ರೆ ಪೂಜೆ ಮಾಡಿ, ಆಮೇಲೆ ಒಂದು ವಿಭೂತಿ ಹಚ್ಕೊಳ್ರಿ, ಏನೋ ಗಂಧ ಹಚ್ಕೊಳ್ರಿ, ಚೆನ್ನಾಗಿ ಒಂದು ಕುಳಿತುಕೊಳ್ರಪ್ಪ. ಆಮೇಲೆ ಏನ್ ಮಾಡ್ಬೇಕು, ಮೆಡಿಟೇಷನ್ ಆರಾಮ ಮಾಡುವಂಥದ್ದು. ಅದು ಏನೋ ಮೆಡಿಟೇಷನ್ ಮಾಡ್ತೇವ ಅಂತಂದು ಹಂಗೆ ಸುಮ್ಮನೆ ಹೋಗಿ ಕುತ್ಕೊಂಡ್ಬಿಟ್ರೆ ಅದು ಮೆಡಿಟೇಷನ್ ಆಗಲ್ಲ. ಎಸ್, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಎಸ್, ಹಾಗೆ ನಾವೇನ್ ಮಾಡ್ಬೇಕು, ಮೊದಲೇದಾಗಿ ಒಂದು ಉತ್ತಮವಾದಂತ ಪ್ಲೇಸ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಜೊತೆಗೆ ನಾವು ಸಹ ಸಂಪೂರ್ಣವಾಗಿ ಉತ್ತಮವಾಗಿ ಶುಭ್ರವಾಗಿ ಇರುವಂತದ್ದು. ನಂತರ ಮೆಡಿಟೇಷನ್ ಕೂಡ್ಲಿಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಹೊಟ್ಟೆಯನ್ನು ಸಂಪೂರ್ಣವಾಗಿ ಊಟ ಮಾಡಿ ಹೊಟ್ಟೆ ಶುಭ್ರ ಉಬ್ಬಿಸ್ಕೊಂಡು ಹೊಟ್ಟೆಯಲ್ಲಿ ತಳಮಳ ಆಗ್ತಾ ಇರ್ಬೇಕು, ಅಥವಾ ಗ್ಯಾಸ್ಟ್ರಿಕ್ ಅಂತ ಫೀಲ್ ಆಗ್ತಾ ಇರ್ಬೇಕು. ಈ ರೀತಿ ಎಲ್ಲ ನಾವೇನ್ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು ಅಲ್ವಾ? ಅಲ್ಲ, ಹಾಗಲ್ಲ. ನಮ್ಗೆ ಏನಾಗಬೇಕು, ಹೊಟ್ಟೆ ಒಂದು ಲೆವೆಲ್ಗೆ ಖಾಲಿ ಇರಬೇಕಾಗ್ತದೆ. ಊಟ ಮಾಡಬಾರ್ದು ಅಂತಲ್ಲ, ಮಾಡಿದ್ರು ತೊಂದರೆ ಇಲ್ಲ, ಬಟ್ ಏನನ್ನ ತಿಂತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೆವಿ ಫುಡ್ ಅನ್ನ ತಿತ್ಕೊಂಡು ಕೂತ್ಕೊಂಡ್ರೆ ನಾವೇನಕ್ಕಾಗಲ್ಲ, ಮೆಡಿಟೇಷನ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಡೈಜೆಷನ್ ಏನಿರ್ಬೇಕು, ಸ್ವಲ್ಪ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆಯ ಆಹಾರಗಳನ್ನ ತಿನ್ರಿ. ಅವಾಗ ಹಣ್ಣು ಹಂಪಲಗಳಾಗಿರ್ಬೋದು, ತರಕಾರಿಗಳ ಗುಣಗಳನ್ನು ಸೇವನೆ ಮಾಡೋದ್ರ ಜೊತೆ ನಿಮ್ಗೆ ಏನಾಗುತ್ತೆ, ಮೆಡಿಟೇಷನ್ ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಹೆಲ್ಪ್ ಆಗುವಂಥದ್ದು. ಎಸ್, ಇದನ್ನ ಫಾಲೋ ಮಾಡ್ತೀನಿ. ನೀವೇನ್ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು. ಎಸ್, ನಾನು ನಿಮಗೆ ಮುಂಚೆನೆ ಹೇಳಿದ್ದೆ, ಹಂಗಾದ್ರೆ ನಾವು 6 ಅಂಗಗಳನ್ನ ಫಾಲೋ ಮಾಡಿ 7ನೇ ಅಂಗಕ್ಕೆ ಮೆಡಿಟೇಷನ್ಗೆ ಹೋಗ್ಬೇಕಂತ ಇಲ್ಲ. ಹಾಗೇನಿಲ್ಲ. ನಾವೇನ್ ಮಾಡ್ಬೇಕು, ಮೆಡಿಟೇಷನ್ ಒಂದು ಬಿಗಿನರ್ಸ್ ಆಗಿ ಸ್ಟಾರ್ಟ್ ಮಾಡೋದ್ರಿಂದ ನಾವೇನ್ ಮಾಡ್ಬೇಕು, ಒಂದು ಬೇರೆ ಬೇರೆ ರೂಪರೇಷೆಗಳನ್ನ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ಬೇಕು. ಅದು ಯಾವ ರೀತಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಎಸ್, ಮೆಡಿಟೇಷನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ಪದ್ಮಾಸನದಲ್ಲಿ ಕುಳಿತುಕೊಳ್ರಿ. ಎಸ್, ನಿಮ್ಮ ಪದ್ಮಾಸನವನ್ನ ಈ ರೀತಿ ಹಾಕಿ, ಪದ್ಮಾಸನ ಬರಲಿಲ್ಲ ಅಂದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ರಿ, ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ರೀತಿ ಪದ್ಮಾಸನದಲ್ಲಿ ಕುಳಿತುಕೊಂಡ್ರೆ ನಂತರ ನಮ್ಮ 2 ಹಸ್ತಗಳನ್ನ ಧ್ಯಾನ ಮುದ್ರೆ ಇಡುವಂಥದ್ದು. ಮೀನ್ಸ್ ಅಂದ್ರೆ ಆ ಇಂಡೆಕ್ಸ್ ಮತ್ತು ತಮ್ಮ ಫಿಂಗರ್ನ ಒಂದಕ್ಕೊಂದು ಸ್ಪರ್ಶ ಮಾಡಿ ಈ ರೀತಿ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳುವಂಥದ್ದು. ನಂತರ ಏನ್ ಮಾಡ್ಬೇಕು, ಮನಸ್ಸನ್ನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸುವಂಥದ್ದು. ನಮ್ಮ ಬೆನ್ನು ಕತ್ತು ನೇರವಾಗಿರಬೇಕು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗಳು ಬಂದರೆ ಅದನ್ನು ತಡೆಯುವಂಥ ಪ್ರಕ್ರಿಯೆನ ನಾವು ಮಾಡಬಾರ್ದು. ಅವು ತಾನಾಗೆ ಬರ್ತಿರುತ್ತೆ, ತಾನಾಗೆ ಹೋಗ್ತಿರುತ್ತೆ, ಬಟ್ ಆ ಆಲೋಚನೆಗಳ ಜೊತೆಗೆ ನಾವು ಹೋಗಬಾರ್ದು. ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇರುವಂಥದ್ದು. ಎಸ್, ಈ ರೀತಿ ಬೆನ್ನು ಕತ್ತು ನೇರವಾಗಿ ಇಟ್ಟುಕೊಂಡು ಕುಳಿತುಕೊಳ್ಬೇಕು. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಬೇಕು. ಎಸ್, ನಿಧಾನವಾಗಿ ಉಸಿರನ್ನ ಹೊರ ಹಾಕಿ
Yes, deeply inhale and slowly exhale. Yes, deeply inhale and slowly exhale. ಎಸ್, ಈ ರೀತಿ ಮನಸ್ಸನ್ನು ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸುವಂಥದ್ದು. ಅಂದರೆ ಧ್ಯಾನ ಎನ್ನುವಂಥದ್ದು ಒಂದು ಆಬ್ಜೆಕ್ಟ್ ಮೇಲೆ ಮಾಡುವಂಥದ್ದಾಗಿರುತ್ತದೆ. ಅಂದರೆ ನಮ್ಮ ಮನಸ್ಸನ್ನು ಬೇರೆ ಬೇರೆ ಕಡೆ ಹರಿಬಿಡದೆ ಒಂದು ವಿಚಾರದ ಮೇಲೆ ಧ್ಯಾನವನ್ನು ಮಾಡಿದಾಗ ಅದು ಸಕ್ಸಸ್ ಯಾವ ರೀತಿ ಕಾಣುತ್ತೆ ಅನ್ನುವಂಥ ನಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ನಾವೇನು ಮಾಡಬೇಕು, ನಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಹರಿಬಿಡಬಾರ್ದು. ಅಂದರೆ ನಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಇರುವಂಥದ್ದು. ಎಸ್, deeply inhale and slowly exhale. Yes, deeply inhale and slowly exhale. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಎಸ್, ನಿಮಗೀಗ ಒಂದು ಐಡಿಯಾ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಕೇವಲ ಕಣ್ಣು ಮುಚ್ಕೊಂಡು ಕುಳಿತುಕೊಳ್ಳೋ ಬದಲಿ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸಿದಾಗ ಯಾವ ರೀತಿ ಫೀಲ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಯಿತು ಅಂತ ಅನಿಸುತ್ತೆ. ಯಾಕಂದರೆ ಮನಸ್ಸಿಗೆ ಬೇರೆ ಬೇರೆ ಆಲೋಚನೆಗಳು ಬರ್ತವೆ. ಆಲೋಚನೆಗಳನ್ನ ಸ್ಟಾಪ್ ಮಾಡೋದು ತುಂಬ ಕಷ್ಟ. ನಮಗೆ ನಿಮಗೆ ಆಗುವಂಥ ಕೆಲಸವಲ್ಲ. ಥಾಟ್ಸನ್ನು ಸ್ಟಾಪ್ ಮಾಡುವಂಥ ಪ್ರಕ್ರಿಯೆಗಳು ಯೋಗದಲ್ಲಿ ಇದ್ದಾವೆ, ಇಲ್ಲ ಅಂತಲ್ಲ. ಅದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಬಟ್ ನಾವು ಮನಸ್ಸನ್ನು ಒಂದು ಕಡೆ ನಿಯಂತ್ರಣ ಮಾಡ್ಕೊಳ್ಳುವಂಥದ್ದನ್ನು ನಾವು ಧ್ಯಾನ ಅಂತ ಕರಿತೀವಿ. ಹಂಗಂತ ನಾವೀಗ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನಮಗೆ ಮನಸ್ಸು ಒಂದು ಕಡೆ ನಿಯಂತ್ರಣ ಆಗುತ್ತಾ? ಸಾಧ್ಯವೇ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸ್ತಾ ಧ್ಯಾನವನ್ನು ಮಾಡುವಂಥದ್ದು. ನಿಮಗೆ ಗೊತ್ತಿರಲಿ, ಉಸಿರನ್ನು ತೆಗೆದುಕೊಳ್ಳುವಂಥ ಪ್ರಕ್ರಿಯೆ, ಉಸಿರನ್ನು ನಿಧಾನವಾಗಿ ಹೊರಹಾಕುವಂಥ ಪ್ರಕ್ರಿಯೆ, ಇದನ್ನು ಮಾಡ್ತಾ ಮಾಡ್ತಾ ನಮಗೇನಾಗುತ್ತೆ, ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸುವುದಷ್ಟೇ ಅಲ್ಲದೆ ಉಸಿರಾಟ ಸುಧಾರಣೆ ಆಗುತ್ತೆ. ಈ ಉಸಿರಾಟ ಪ್ರಕ್ರಿಯೆ ಸುಧಾರಣೆ ಆದರೆ ಸಾಕು, ನಮ್ಮ ದೇಹದ ವಿವಿಧ ಅಂಗಗಳು ಸಂಪೂರ್ಣವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವೇನಾಗುತ್ತವೆ, ಆರೋಗ್ಯವಾಗಿ ಮತ್ತೆ ಸುಧಾರಿಸ್ತವೆ. ಹಾಗಾಗಿ ಮನಸ್ಸನ್ನು ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸ್ತಾ ನೀವೇನ್ ಮಾಡಬೇಕು, ಧ್ಯಾನವನ್ನ ಮಾಡುವಂಥದ್ದು. ನಿಮಗೆ ಗೊತ್ತಿರಲಿ, ಧ್ಯಾನವನ್ನು ಮಾಡೋದ್ರಿಂದ ನಮ್ಗೆ ಏನೆಲ್ಲ ಲಾಭಗಳಿದಾವೆ ಅಂದರೆ, ನಮಗೆ ಮುಖ್ಯವಾಗಿ ಏಕಾಗ್ರತೆ ಹೆಚ್ಚಾಗುವಂಥದ್ದು. ನಾವು ಯಾವುದೇ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದರ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುವಂಥದ್ದು. ನಂತರ ನಮಗೆ ಒತ್ತಡವನ್ನು ನಿವಾರಣೆ ಮಾಡುವಂಥದ್ದು. ಬೇರೆ ಬೇರೆ ರೀತಿಯ ಒತ್ತಡಗಳಿರ್ತವೆ ನಮಗೆ, ಆ ಒತ್ತಡವು ಏನಾಗುತ್ತೆ, ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು. ಮತ್ತು ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರೆ ಅವು ಸಂಪೂರ್ಣವಾಗಿ ಏನಾಗುತ್ತವೆ, ಬ್ಯಾಲೆನ್ಸ್ ಆಗ್ತೀವಿ. ಮುಖ್ಯವಾಗಿ ಒತ್ತಡವನ್ನು ನಮಗೆ ಬರಲಿಕ್ಕೆ ಕಾರ್ಟಿಸೋಲ್ ಹಾರ್ಮೋನ್ ಅಂತ ಏನು ಕರಿತೀವಿ, ಅದು ಸಂಪೂರ್ಣವಾಗಿ ಏನಾಗುತ್ತೆ, ಬ್ಯಾಲೆನ್ಸ್ ಆಗುವಂಥದ್ದು. ನಮಗೆ ಯಾವುದೇ ರೀತಿಯ ಒತ್ತಡವಿಲ್ಲದೆ ನಾವು ಜೀವನ ನಡೆಸ್ಬೋದು. ಆ ರೀತಿ ಏನಾಗುತ್ತೆ, ನಮಗೆ ಹೆಲ್ಪ್ ಆಗುವಂಥದ್ದು. ನಂತರ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಉತ್ತಮ ಆಗುವಂಥದ್ದು. ಈಗ ಉಸಿರಾಟ ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ನಾವು ಮನಸ್ಸನ್ನು ಸಂಪೂರ್ಣವಾಗಿ ಉಸಿರಿನ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಏನಾಗುತ್ತೆ, ಆಕ್ಟಿವ್ ಆಗುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಒತ್ತಡವಿಲ್ಲದೆ ಏನಾಗುತ್ತೆ, ಸಂಪೂರ್ಣವಾಗಿ ರೆಸ್ಟ್ ಆ್ಯಂಡ್ ಡೈಜೆಷನ್ ಮೂಡ್ನಲ್ಲಿ ಇರ್ತಕ್ಕಂಥ ನಮ್ಮ ನರ್ವ್ ಸಿಸ್ಟಮ್ ಆರಾಮಾಗಿ ಕೂಲ್ ಆಗಿರ್ತವೆ. ಅವಾಗ ಏನಾಗುತ್ತೆ, ನಮಗೆ ಉತ್ತಮ ರಕ್ತ ಸಂಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ನರ ವ್ಯವಸ್ಥೆ ಗೊಂದಲಗಳೇನಾಗುತ್ತೆ, ಕಡಿಮೆ ಆಗುವಂಥದ್ದು. ಇದಕ್ಕಿನ ಹಲವಾರು ಬೆನಿಫಿಟ್ಸ್ಗಳು ಈ ಧ್ಯಾನದಿಂದ ದೊರೆಯುತ್ತವೆ. ನಾನು ನಿಮಗೆ ಸಿಂಪಲ್ ಆಗಿ ಹೇಳಿದ್ದೇನೆ. ಹಾಗಿದ್ರೆ ನಮಗೆ ಈ ಮೆಡಿಟೇಷನ್ ಲಾಂಗ್ ಟರ್ಮ್ವರೆಗೂ ನಾವು ಯಾವ ರೀತಿ ಅಭ್ಯಾಸ ಮಾಡಬೇಕನ್ನುವಂಥದ್ದು ನಿಮಗೆ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ನಾವೇನು ಮಾಡ್ತೀವಿ, ಒಂದು 10 ರಿಂದ 15 ನಿಮಿಷ ಪ್ರತಿದಿನ ಕುಂತು ಬಿಟ್ರೆ ಸಾಕು, ನಮಗೆ ಮೆಡಿಟೇಷನ್ ಆಗಿಬಿಡುತ್ತೆ ಅಂತ ಅನ್ಕೊಂತೀವಿ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಾವು ಆರಂಭಿಕ ಶೂರರಾಗ್ಲಿಕ್ಕೆ ಹೋಗ್ಬಾರ್ದು. ಮನುಷ್ಯನಿಗೆ ಮೋಟಿವೇಶನ್ ಎಷ್ಟು ಮುಖ್ಯವೋ ಅಷ್ಟೇ ಡಿಸಿಪ್ಲಿನ್ ಸಹ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವೇನ್ ಮಾಡಬೇಕು, ಮೆಡಿಟೇಷನ್ ಫಸ್ಟ್ ದಿನ ನೀವು ಪ್ರಾರಂಭ ಮಾಡಿದಾಗ 5 ನಿಮಿಷ ಅಭ್ಯಾಸ ಮಾಡಿ. 5 ನಿಮಿಷ, ನಿಮಗೆ ಜಾಸ್ತಿ ಸಮಯ, ತುಂಬಾ ಸಮಯ ಇರ್ಬೋದು, ಬಟ್ ನೀವೇನ್ ಮಾಡಬಾರ್ದು, ಜಾಸ್ತಿ ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರತಿದಿನ ಫಸ್ಟಿಗೆ ಒಂದು 5 ನಿಮಿಷ ಅಭ್ಯಾಸ ಮಾಡಿ. ಈ 5 ನಿಮಿಷ ಪ್ರಕ್ರಿಯೆನ ಒಂದು 4 ರಿಂದ 5 ದಿನ ಅಭ್ಯಾಸ ಮಾಡಿ. ನಂತರ ಏನ್ ಮಾಡಿ, 10 ನಿಮಿಷ ಅಭ್ಯಾಸ ಮಾಡಿ. ನಂತರ 15 ನಿಮಿಷ ಅಭ್ಯಾಸ ಮಾಡಿ. ಈ ರೀತಿ ಏನ್ ಮಾಡ್ಬೇಕು, ನೀವು ಒಂದು ಡೇ ಬೈ ಡೇ ಒಂದು ಸ್ವಲ್ಪ ಟೈಮನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ನಿಮ್ಗೆ ಎಲ್ಲಿವರೆಗೂ ಸಾಕು ಅನ್ಸುತ್ತೆ ಅಲ್ಲಿವರೆಗೂ ನೀವೇನ್ ಮಾಡಿ, ಮೆಡಿಟೇಷನ್ ಅಭ್ಯಾಸ ಮಾಡಿ. ನೀವು ಮಿನಿಮಮ್ ಏನಂದ್ರೆ ಒಂದು 20 ನಿಮಿಷ ಏನಾದರೂ ಮೆಡಿಟೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಬಟ್ ನೀವು ಸ್ಟಾರ್ಟ್ ಮಾಡಬೇಕಾಗಿದ್ದು ಎಲ್ಲಿಂದ, 5 ನಿಮಿಷದಿಂದ. ನೀವೇನ್ ಮಾಡ್ಬೇಕು, ಮೆಡಿಟೇಷನ್ ಬೆಳಗ್ಗೆ ಅಥವಾ ಸಾಯಂಕಾಲ ನಾ ಹೇಳಿದ್ನಲ್ಲ ಆ ರೀತಿ ರೂಲ್ಸ್ ನ ಫಾಲೋ ಮಾಡಿ ನೀವೇನ್ ಮಾಡಿ ಅಭ್ಯಾಸವನ್ನ ಮಾಡುವಂಥದ್ದು. ಈ ರೀತಿ ಏನಾಗಿರುತ್ತೆ, ಮೆಡಿಟೇಷನ್ ಪ್ರಕ್ರಿಯೆ ಆಗುತ್ತೆ. ನೀವು ಪ್ರತಿದಿನ ಮೆಡಿಟೇಷನ್ ಮಾಡಿದ್ದೆ ಆದರೆ ನಿಮ್ಗೆ ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ. ನಿಮ್ಗೇನಾಗುತ್ತೆ, ಮುಖ್ಯವಾಗಿ ಒಂದು
ಸರಿ ತಪ್ಪುಗಳ ತಿಳುವಳಿಕೆ ನಿಮಗೆ ಆಗುವಂಥದ್ದು. ಯಾವ ರೀತಿ ನಾವು ವಿಚಾರವನ್ನು ಮಾಡಬೇಕು, ಯಾಕಂದರೆ ನಿಮ್ಮ ದೇಹದಲ್ಲಿ ಆ ರೀತಿ ಬದಲಾವಣೆ ಆಗ್ತಾ ಹೋಗಿರುತ್ತೆ. ನಿಮ್ಮ ನರ್ವ್ ಸಿಸ್ಟಮ್ ಆ ರೀತಿ ಕೆಲಸ ಮಾಡ್ತಾ ಹೋಗಿರುತ್ತೆ, ನಿಮ್ಮ ಮೈಂಡ್ ಆ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಆಗ್ತಕ್ಕಂಥದ್ದು. ನೀವು ಪ್ರತಿದಿನ ಒಂದು 5ರಿಂದ 10 ನಿಮಿಷ 10ರಿಂದ 20 ನಿಮಿಷ ಮೆಡಿಟೇಷನ್ ಮಾಡಿದ್ದೇ ಆದರೆ ಸಂಪೂರ್ಣವಾಗಿ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗೇ ಆಗುತ್ತೆ. ಬಟ್ ಒಂದಿಷ್ಟು ರೂಲ್ಸ್ಗಳನ್ನ ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸದಲ್ಲಿ ಯಾವ ರೀತಿ ಮೆಡಿಟೇಷನ್ನ ಇಂದಿನ ದಿನಮಾನದಲ್ಲಿ ನಾವು ಮಾಡಬೇಕನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ